ನಿರ್ಮಲಾ ಸೀತಾರಾಮನ್ ಮತ್ತೆ ಲಕ್. ನಿರ್ಮಲಾ ಸೀತಾರಾಮನ್ ಕಳೆದ ಬಾರಿ ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್ 2014ರಿಂದ 2016ವರೆಗೆ ಆಂಧ್ರದಿಂದ ರಾಜ್ಯಸಭೆ ಸದಸ್ಯೆ, 2016ರಿಂದ ಕರ್ನಾಟಕದಿಂದ ರಾಜ್ಯಸಭೆ ಸದಸ್ಯೆ, 2017ರಲ್ಲಿ ರಕ್ಷಣಾ ಸಚಿವೆಯಾಗಿ ನಿರ್ಮಲಾ ಸೇವೆ, 2019ರಿಂದ ಮೋದಿ ಸಂಪುಟದಲ್ಲಿ ಹಣಕಾಸು ಸಚಿವೆ, ಇಂದಿರಾ ಬಳಿಕ ಹಣಕಾಸು ಖಾತೆ ನಿಭಾಯಿಸಿದ ಎರಡನೇ ಮಹಿಳೆ. ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಅವಕಾಶ. ಅನುಭವಿ ಪ್ರಧಾನಿ ಮೋದಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕರ್ನಾಟಕದ ಪ್ರಹ್ಲಾದ್ ಜೋಶಿಗೂ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ 5 ಬಾರಿ ಸಂಸದರಾಗಿ ಧಾರವಾಡದಿಂದ ಆಯ್ಕೆ. ಮೋದಿ ಕ್ಯಾಬಿನೆಟ್ನ ಹಿರಿಯ ನಾಯಕ ಜೋಶಿ 2019ರಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ, 2014ರಿಂದ 2016ರವರೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ. ಇನ್ನು ಮಾಜಿ ಸಚಿವ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ರಾಜ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಆರ್ಭಟದ ನಡುವೆ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬಂದವರನ್ನ ಪ್ರಧಾನಿ ಮೋದಿ ಮರೆತಿಲ್ಲ. ಕರ್ನಾಟಕದ 5 ಸಂಸದರಿಗೆ ಸಂಪುಟದಲ್ಲಿ ಚಾನ್ಸ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಪದಗ್ರಹಣ ಅತ್ಯಂತ ಅದ್ದೂರಿಯಾಗಿ ನಡೆದಿದೆ. ಕೇಂದ್ರದಲ್ಲಿ ನಮೋ 3.0 ಹೊಸ ಅಧ್ಯಾಯ ಅಂತ ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಂದ್ರದಲ್ಲಿ ನಮೋ ಅಧ್ಯಾಯ ಆರಂಭ. नरेंद्र दामोदर दास मोदी ईश्वर की शपथ लेता हूं कि संघ के प्रधानमंत्री के रूप में अप्रत्यक्ष रूप से संसूचित या प्रकट नहीं करूंगा. ಕೇಸರಿ ಪಡೆಯಲ್ಲಿ ಸಂಭ್ರಮವೋ ಸಂಭ್ರಮ. ಕೇಂದ್ರದಲ್ಲಿ ಮತ್ತೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಮೋ ಯುಗ ಮತ್ತೆ ಆರಂಭ ಆಗಿದೆ. ದೇಶ ರಾಜ್ಯದ ಕೇಸರಿ ಸೇನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿ ಕಾರ್ಯಕರ್ತರು ಇವತ್ತು ಪೂಜೆ ಪುನಸ್ಕಾರ, ಹಾಲಿನ ಅಭಿಷೇಕ ಮಾಡುವ ಮೂಲಕ ನಮೋ ಪಟ್ಟಾಭಿಷೇಕವನ್ನ ಹಬ್ಬದಂತೆ ಆಚರಿಸಿದ್ದಾರೆ. ವಿಜಯನಗರದಲ್ಲಿ ಸಿಹಿ ಹಂಚಿ ಸಂಭ್ರಮ. ಮಂಡ್ಯದ ಕಾಳಿಕಾಂಬಾ ದೇಗುಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಉರುಳು ಸೇವೆ ಸಲ್ಲಿಸಿದ್ರು. ಈಡುಗಾಯಿ ಒಡೆದು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವೀಟ್ ಹಂಚಿದ್ರು. ಅಲ್ಲದೆ ವಿಜಯನಗರದಲ್ಲಿ ಮನೆ ಮನೆಗೂ ಲಡ್ಡು ಹಂಚಿ ಸಂಭ್ರಮಿಸಿದ್ರು. ಸೋಮಣ್ಣ ಮನೆ ಮುಂದೆ ಸಂಭ್ರಮ. ಇನ್ನು ಬೆಂಗಳೂರಿನ ವಿಜಯನಗರದಲ್ಲಿರುವ ವಿ ಸೋಮಣ್ಣ ಅವರ ಮನೆ ಮುಂದೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ರಾಯಚೂರಿನಲ್ಲಿ ನಮೋ ಬೆಂಬಲಿಗರು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೈ ಜೆಡಿಎಸ್, ಜೈ ಬಿಜೆಪಿ ಅಂತ ತೆಂಗಿನಕಾಯಿ ಒಡೆದು ಜೈಕಾರ ಹಾಕಿದ್ರು. ಪಾಟ್ನಾದಲ್ಲಿ ಕೇಸರಿ ಸೇನೆ ಬಣ್ಣದೋ ಕುಳಿ. ಪಾಟ್ನಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿದ್ರು. ತಮಿಳುನಾಡು, ರಾಜಸ್ಥಾನದಲ್ಲಿ ಪಟಾಕಿ ಸಂಭ್ರಮ. ಮೋದಿ 3ನೇ ಬಾರಿ ಪ್ರಧಾನಿಯಾದ ಖುಷಿಗೆ ತಮಿಳುನಾಡಿನ ತೂತುಕುಡಿ, ದಿಂಡಿಗಲ್ಲಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರೆ, ರಾಜಸ್ಥಾನದ ಬಿಜೆಪಿ ಪಾರ್ಟಿ ಆಫೀಸ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು.
ಮೋದಿಯನ್ನ ಆಶೀರ್ವದಿಸಿದ ಪೇಜಾವರ ಶ್ರೀ. ಇನ್ನು ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೋದಿಯನ್ನ ಆಶೀರ್ವದಿಸಿದ್ರು. ಇನ್ನು ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಮೋದಿಗೆ ಜೈಕಾರ ಕೂಗಿದ್ರು. ನಮೋ 3.0 ಆಡಳಿತ ಶುರುವಾಗಿದೆ. ಮೋದಿ ಪದಗ್ರಹಣ ಕೇಸರಿ ಸೇನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕಲಬುರಗಿಯಲ್ಲಿ ವರುಣ ಅಬ್ಬರಿಸಿ ಒಬ್ಬರಿದ್ದಾನೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸೇಡಂ ತಾಲೂಕಿನ ಹಲವೆಡೆ ಮಳೆ ಅವಾಂತರ ಸಿಕ್ಕಾಪಟ್ಟೆ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳೇ ಕೆರೆ ತರ ಆಗ್ಬಿಟ್ಟಿದ್ದಾವೆ. ಎತ್ತಿನ ಗಾಡಿಯೊಂದು ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ ಕಲಬುರಗಿಯಲ್ಲಿ. ಕಲಬುರಗಿಯಲ್ಲಿ ಸೇಡಂ ತಾಲೂಕಿನಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಅವಾಂತರ ಸೃಷ್ಟಿಸಿದೆ ಅಂತ ಕೋಡಿ ಬಿದ್ದು ಹರಿತಾ ಇರತಕ್ಕಂಥದ್ದು ನೋಡಿದ್ರೆ ಅದು ಹಳ್ಳ ಅಲ್ಲ, ಅದು ರಸ್ತೆ ಮೇಲೆ ಅಷ್ಟೊಂದು ನೀರು ಹರಿತಾ ಇರುವಂಥದ್ದು. ಸಿಕ್ಕಲ್ಲಿ ನೀರು ನುಗ್ಗಿಬಿಟ್ಟಿದೆ. ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ದೊಡ್ಡ ಹೊಳೆಯೋ ನದಿಯೋ ಅನ್ನೋ ರೀತಿಯಲ್ಲಿ ಹರಿತಾ ಇರುವಂಥ ನೀರು, ರಸ್ತೆ ಮೇಲೆ ಹರಿತಾ ಇರುವಂಥ ನೀರು. ಇದೇ ಥರ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಭಾರೀ ಮಳೆ ಆಗ್ತಾ ಇದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಂತೂ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಿಕ್ಕಾಪಟ್ಟೆ ಅಸ್ತವ್ಯಸ್ತ ಆಗಿದೆ. ಇನ್ನು ಕುಮಟಾಪಟ್ಟಣದಲ್ಲಿ ಪುರಸಭೆಯ ನಿರ್ಲಕ್ಷ್ಯದಿಂದಾಗಿ ಕೆಲವು ಪ್ರದೇಶಗಳಲ್ಲಿ ನೀರು ನುಗ್ಗಿ ನಿವಾಸಿಗಳು ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆರಾಯನ ಅಬ್ಬರ, ವರುಣಾರ್ಭಟಕ್ಕೆ ಹಲವು ಅವಾಂತರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ತಾಲೂಕುಗಳಾದ ಕುಮಟಾ, ಭಟ್ಕಳ, ಕಾರವಾರ, ಅಂಕೋಲದಲ್ಲಿ ಮಳೆ ಮುಂದುವರೆದಿದ್ದು, ಮೊದಲ ಮಳೆಗೆ ಕುಮಟಾ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಶಶಿಹಿತ್ಲ ಭಾಗದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜಕಾಲುವೆ ಪಟ್ಟಣದಲ್ಲಿ ಹಾದು ಹೋಗಿರುವ ಕಾಲುವೆಗಳನ್ನು ಸ್ವಚ್ಛಗೊಳಿಸದೇ ಇರೋದು, ಹಾಗೆ ಅವೈಜ್ಞಾನಿಕವಾಗಿ ಕಟ್ಟಡಗಳನ್ನು ನಿರ್ಮಿಸಿದ್ರಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತಾ ಇದೆ. ಇನ್ನು ಇಲ್ಲಿನ ಪ್ರವಾಹ ಸ್ಥಿತಿ ನಿರ್ಮಾಣವಾದಾಗ ಮಾತ್ರ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುತ್ತಾರೆ. ಆದರೆ ಯಾವ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಪುರಸಭೆಯ ಅಸಮರ್ಪಕವಾಗಿ ಕಾಮಗಾರಿಯಿಂದಾಗಿ ಜನತೆ ತೊಂದರೆಯನ್ನ ಅನುಭವಿಸುವಂತಾಗ್ತಿದೆ. ಇನ್ನು ಹವಾಮಾನ ಇಲಾಖೆ ಕರಾವಳಿಯ ಜಿಲ್ಲೆಗಳಲ್ಲಿ ಅಧಿಕ ಮಳೆ ಬೀಳೋದಾಗಿ ರೆಡ್ ಅಲರ್ಟ್ ಘೋಷಿಸಿದೆ. ಸದ್ಯ ಮಳೆ ಜಾಸ್ತಿ ಆದರೆ ಮುಂದೇನು ಎಂಬ ಚಿಂತೆ ಜಿಲ್ಲೆಯ ಜನರಲ್ಲಿ ಕಾಡತೊಡಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.